ನಮಸ್ಕಾರ ಎಲ್ಲರಿಗೂ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೇವೆ ಬನ್ನಿ. ಬಿಸಿಯಾಗಿದೆ ಕಡಾಯಿ ಮತ್ತು ಎಣ್ಣೆನೂ ಹಾಕಿದ್ದೀನಿ. ಫಸ್ಟಿಗೆ ಇದು ಶೇಂಗಾ ಬೀಜ ಹುರ್ಕೊಳ್ಳುವ. ಆಪ್ಷನ್ ಇದು, ಬೆಂಡೆಕಾಯ್ದಲ್ಲಿ ಹಾಕೋದು ಬಿಡೋದು ನಿಮಗೆ. ಅದು ಮಧ್ಯದಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಶೇಂಗಾ ಬೀಜನ ಫ್ರೈ ಮಾಡಿ ತೆಗೆದಿದ್ದೀನಿ ನಾನು. ಮತ್ತು ಈಗ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಕಡಲೆ ಬೀಜ ಮತ್ತು ಇದು ಒಣಮೆಣಸು ಸ್ವಲ್ಪ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ಬೆಳ್ಳುಳ್ಳಿ ಮತ್ತು ಇದು ಉಳ್ಳಾಗಡ್ಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಗ ಬೇಯುತ್ತೆ ಉಳ್ಳಾಗಡ್ಡಿನ. ಇಷ್ಟು ಸಾಕು. ಅರಿಶಿನ ಹಾಕುವ ಫಸ್ಟಿಗೆ, ಹಸಿ ವಾಸನೆ ಹೋಗಲಿಕ್ಕೆ. ಅದಾದ ನಂತರ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಇಷ್ಟು ಸಾಕು ಬೇಯಿಸೋದು. ಸ್ವಲ್ಪ ಕುರ್ಕುರೆ ಇರಬೇಕು ನೋಡಿ, ಈ ಥರ ಬೆಂದಿದೆ. ಅದಾದ ನಂತರ ಮತ್ತೆ ಖಾರ ಪುಡಿ ಮತ್ತು ಧನಿಯಾ ಪೌಡ್ರ್ ಹಾಕಬೇಕು. ನಿಮಗೆ ಎಷ್ಟು ಬೇಕು ಖಾರ ಅಷ್ಟರ ಮೇಲೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಅವಾಗೂ ಹಾಕಿದ್ದೀವಿ. ಶೇಂಗಾ ಬೀಜ ಹಾಕಿ ಹುರ್ಕೊಂಡಿದ್ದು. ತುಂಬಾ ಟೇಸ್ಟಿ ಆಗುತ್ತೆ. ಒಂದ್ಸತಿ ಮಾಡ್ಕೊಂಡು ನೋಡಿ ಈ ಥರದ್ದು. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕುವ. ಲಾಸ್ಟಿಗೆ ಈ ಥರ ಆಗುತ್ತೆ. ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ ಆಗೋದಂತೂ ಮರೀಲಿಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟು ತುಂಬಾ ಬೇಕು ನಮಗೆ. ಸಪೋರ್ಟ್ ಮಾಡಿ.